ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು ಸರ್? ಸರ್ ವೆಂಕಟೇಶ್. ವೆಂಕಟೇಶ್. ತಾವು ಯಾವ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಆಯ್ಕೆ ಆಗಿರುವಂಥದ್ದು ಸರ್? ಕುಪ್ಪಳ್ಳಿ ಗ್ರಾಮ ಪಂಚಾಯತಿ. ಕುಪ್ಪಳ್ಳಿ ಗ್ರಾಮ ಪಂಚಾಯತಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು ಸರ್? ವೈ ದೊಡ್ಡನಂಜಪ್ಪ. ವೈ ದೊಡ್ಡನಂಜಪ್ಪ. ತಾವು ಯಾವ ಗ್ರಾಮ ಪಂಚಾಯತ್ ಸದಸ್ಯರಾಗಿ? ಕುಪ್ಪಳ್ಳಿ ಗ್ರಾಮ ಪಂಚಾಯತಿ. ಕುಪ್ಪಳ್ಳಿ ಗ್ರಾಮ ಪಂಚಾಯತಿ. ಇದೇ ಮೊದಲನೇ ಬಾರಿನಾ ಸರ್ ತಾವು? ನಾವು ಇದಿಲ್ಲ ಮೊದಲನೇ ಬಾರಿ. ಮೊದಲನೇ ಬಾರಿ. ನಿಮ್ಮ ಕುಟುಂಬದಲ್ಲಿ ಬೇರೆ ಯಾರು ಇದ್ರ ರಾಜಕೀಯದಲ್ಲಿ? ನಾವು ಮಿಸ್ಸಸ್ ನೆಕ್ಸ್ಟ್ ಆಗಿದ್ರು ಕಳೆದ ಬಾರಿ. ಈ ಬಾರಿ ಅವರು ನಮ್ಮ ರಾಜಣ್ಣವರ ಕಡೆ ವೈಸ್ ಚೇರ್ಮನ್. ಅವರು ಲೇಡೀಸ್ ತಾನೆ, ವೈಸ್ ಚೇರ್ಮನ್ ಆಗಿದ್ರು. ಸರ್ ಈ ಮೊದಲನೇ ಬಾರಿ, ಇದೇ ಮೊದಲನೇ ಬಾರಿ ಅಲ್ಲ ಸರ್ ತಾವು ಎಲೆಕ್ಷನ್ ನಿಂತಿರುವಂಥದ್ದು? ಮೊದಲನೇ ಬಾರಿ ಗೆದ್ದಿದ್ದೀರಾ. ಹೇಗೆ ಅನಿಸ್ತಿದೆ ಸರ್ ನಿಮಗೆ ರಾಜಕೀಯ ಜೀವನ? ಹೇಗೆ ಅನಿಸ್ತಿದೆ, ಮಾಮೂಲಿ ಎಲ್ಲ ಸಂತೋಷ ಆಗಿದೆ. ಸಂತೋಷ. ಸರ್ ನೀವು ಇದೇ ಮೊದಲನೇ ಬಾರಿನಾ ಸರ್? ಹ್ಞೂ ಸರ್. ಅದೇ ನಿಮ್ಮ ಕುಟುಂಬದಲ್ಲಿ ಯಾರು ಇದ್ದೀರಾ ಸರ್ ರಾಜಕೀಯದಲ್ಲಿ? ಕುಟುಂಬದಲ್ಲಿ ಯಾರೂ ಸದಸ್ಯರಾಗಿಲ್ಲ, ಆದರೆ ರಾಜಕೀಯದಲ್ಲಿ ಮೊದಲಿಂದ ಬಂದವರು. ಮೊದಲಿಂದ ಬಂದಿರುವಂಥದ್ದು, ಒಟ್ಟಿನಲ್ಲಿ ಒಂದು ರಾಜಕೀಯ ಕುಟುಂಬದಿಂದ ಬಂದಿರೋದು. ನೀವು ಇದೇ ಮೊದಲನೇ ಬಾರಿ ಗೆದ್ದಿದ್ದೀರಾ. ಹೇಗೆ ಅನಿಸ್ತಿದೆ ಸರ್ ನಿಮ್ಮ ರಾಜಕೀಯ ಜೀವನ? ರಾಜಕೀಯ ಜೀವನ ಅಂದರೆ ಅದೇ ಒಳ್ಳೆ ಕೆಲಸಗಳು ಮಾಡ್ಕೊಂಡು ಹೋಗ್ಬೇಕು. ಒಳ್ಳೆ ಕಾಂಕ್ರೀಟ್ ರೋಡು, ಚರಂಡಿಗಳು, ಒಳ್ಳೆ ನೀರು ಕುಡಿಯೋಕ್ಕೆ ಎಲ್ಲ ಚೆನ್ನಾಗಿ ಮಾಡ್ಕೊಂಡು ಹೋಗ್ಬೇಕು ಅನ್ನೋ ಆಸೆ. ಸರ್ ಈಗ ಮೊದಲನೇ ಸಾರಿ ಗೆದ್ದು 3 ವರ್ಷ ಅವಧಿ ಕಳೆದಿದ್ದೀರಾ. ಈ 3 ವರ್ಷ ಅವಧಿಯಲ್ಲಿ ಯಾವ ರೀತಿಯಂತ ಒಂದು ಅಭಿವೃದ್ಧಿ ಕಾರ್ಯಗಳಾಗಿದೆ ಸರ್ ತಮ್ಮ ಕಡೆ? ನಮ್ಮ ಕಡೆ ಬೋರ್ವೆಲ್ ನೀರು ಮಾಡ್ಕೊಟ್ಟಿದ್ವಿ, ರೋಡ್ಗಳು ಮಾಡ್ಕೊಟ್ಟಿದ್ವಿ, ಚರಂಡಿಗಳು ಮಾಡ್ಕೊಟ್ಟಿದ್ವಿ, ಶೌಚಾಲಯ ಮಾಡ್ಕೊಟ್ಟಿದ್ವಿ. ಇನ್ನು ಅನೇಕ ಕೆಲಸಗಳು. ಎಷ್ಟು ಶೌಚಾಲಯಗಳ ಅಂದಾಜು ಮಾಡ್ಕೊಟ್ಟಿರುವಂಥದ್ದು ಸರ್? ಶೌಚಾಲಯ ಈಗ 100 ಚಿಲ್ಲರೇನು ಆಗವೆ. ಅದರಲ್ಲಿ ಒಂದು 50-60 ಅಮೌಂಟ್ ಕೊಟ್ಟಿದ್ವಿ. ಇನ್ನು ಕೊಡಬೇಕು. ಅಮೌಂಟ್ ಕೇಳ್ತಾ ಇದ್ರೆ ಇನ್ನು ಸರ್ಕಾರದಿಂದ ಆದೇಶ ಬಂದಿಲ್ಲಪ್ಪ, ದುಡ್ಡು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ನಮ್ಮ ಅಧಿಕಾರಿಗಳು. ಅದೊಂದು ತಡೆ ಜನಗಳಿಗೆ ನಾವು ಕೆಲಸ ಆಗಿ ದುಡ್ಡು ಇರೋದಕ್ಕೆ ಜನಗಳು ಕೇಳ್ತಾರೆ. ಅಂದಾಜು ಒಂದು ಎಷ್ಟು ಗ್ರ್ಯಾಂಡ್ ಮನೆಗಳು ಕೊಡಿಸಿರ್ಬೋದು ಸರ್ ತಾವು? ನಾವು 3 ವರ್ಷದಿಂದ ಕಡಿಮೆ ಅಂದ್ರೂ ಒಂದು ನಮ್ಮ ಊರಲ್ಲಿ ಒಂದು 40-50 ಇಲ್ಲ 3 ವರ್ಷದಿಂದ. ಇವಾಗೇ ಒಂದು ಮೊನ್ನೆ ಒಂದು 10-12 ಆಗ್ತದೆ. ಒಂದು 20-25 ಆಗ್ತದೆ. 25. ಸರ್ ಕುಡಿಯೋ ನೀರಿನ ಸೌಲಭ್ಯ ಎಷ್ಟು ಬೋರ್ವೆಲ್ ಸಿಗ್ಬೋದು ಸರ್? ನಮ್ಮೂರಲ್ಲಿ ಒಂದು 3 ಬೋರು ಓಡ್ತಾ ಇದ್ವಿ. 3 ಬೋರ್ವೆಲ್. ಸರ್ ವಿದ್ಯುತ್ ವ್ಯವಸ್ಥೆ ಎಲ್ಲ? ವಿದ್ಯುತ್ ವ್ಯವಸ್ಥೆ ಸ್ವಲ್ಪ ಪ್ರಾಬ್ಲಮ್ ಇದೆಯಾ? ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ತಾವು ಈಗ 3 ವರ್ಷ ಅವಧಿ ಕಳೆದಿದ್ದೀರಾ. ಈ 3 ವರ್ಷ ಅವಧಿಯಲ್ಲಿ ಯಾವ ರೀತಿಯಂತ ಅಭಿವೃದ್ಧಿ ಕಾರ್ಯಗಳಾಗಿದೆ ಸರ್ ತಮ್ಮ ಕಡೆ? ಸರ್ ನಮಗೆ ಇದೆ ಕಾಂಕ್ರೀಟ್ ರಸ್ತೆಗಳಾಗಿದೆ, ಚರಂಡಿಗಳಾಗೈತೆ, ಚೌಸಾಲಿಗಳು, ಮನೆಗಳದ್ದು ಎಷ್ಟು ಮಾಡಿಸಿದ್ವಿ ನಾವು. ಸರ್ ವೃದ್ಧಾಪ್ಯ ವೇತನ ಅಥವಾ ರೇಷನ್ ಕಾರ್ಡ್ ಆ ಥರದ್ದು ಯಾವ್ದಾರು ಅನುದಾನ ಆ ಥರ ಮಾಡಿಸ್ಕೊಟ್ಟಿದ್ದೀರಾ ಸರ್ ತಾವುಗಳು? ಎಷ್ಟಾಗಿದೆ ಸರ್? ಮಾಡಿಸ್ಕೊಟ್ಟಿದ್ದೀವಿ. ಒಂದು 20-30 ಮಾಡ್ಕೊಟ್ಟಿದ್ದೀವಿ. 20-30. ತಾವು ಸರ್? ಅಷ್ಟೇ, 20-30. ಅಂಗವಿಕಲರ ವೇತನ, ವಿಧವಾ ವೇತನ ಮಾಡ್ಕೊಟ್ಟಿದ್ದೀವಿ. ರೇಷನ್ ಕಾರ್ಡ್ಗಳು ಒಂದು ಅಂದಾಜು ಎಷ್ಟು ಮಾಡಿಸ್ಕೊಟ್ಟಿರ್ಬೋದು ಸರ್ ತಾವುಗಳು? ರೇಷನ್ ಕಾರ್ಡು ಹೊಸ ಒಂದು 50-60 ಸೇರ್ಪಡೆ ಮಾಡ್ಕೊಟ್ಟಿದ್ವಿ. 50 ಇನ್ನೂ ಬರಬೇಕು. BPL ಕಾರ್ಡ್ಗಳು. BPL ಸರ್ ಅಂಗನವಾಡಿ ಅಥವಾ ಶಾಲಾ ಕಟ್ಟಡಕ್ಕೆ ಯಾವ್ದಾದ್ರು ಅನುದಾನಗಳು ಹಾಕಿದ್ವಿ? ಅದು ಹಾಕಿದ್ವಿ. ಅಂಗನವಾಡಿಗೂ ಮಾಡ್ಕೊಟ್ಟಿದ್ವಿ. ಆಮೇಲೆ ಈ ಇದಕ್ಕೆ ಮಿಡ್ಲ್ ಪ್ರೈಮರಿ ಸ್ಕೂಲ್ಗೂ ಹಾಕ್ಕೊಟ್ಟಿದ್ವಿ. ಕಿರಿಯ ಪ್ರಾಥಮಿಕ ಶಾಲೆಗೆ ಅಲ್ಲಿ ರಿಪೇರಿ, ಬಣ್ಣ ಸುಣ್ಣ, ಆಮೇಲೆ ಕಾಂಕ್ರೀಟ್ ರಸ್ತೆ ಎಲ್ಲ ಮಾಡ್ಕೊಟ್ಟಿದ್ವಿ. ಒಳ್ಳೆ ಮಕ್ಳಿಗೆ ಒಳ್ಳೆ ಬಟ್ಟೆ ಅದು ದಾನಿಗಳು ನಡ್ಕೊಂಡು ಮಾಡ್ಕೊಟ್ಟಿದ್ವಿ. CC ರೋಡ್ಗಳಾಗ್ಬೋದು ಮಾಡ್ಕೊಟ್ಟಿದ್ವಿ. ಡ್ರೈನೇಜ್ಗಳು ಮಾಡ್ಕೊಟ್ಟಿದ್ವಿ. ಸರಿ, ಬೇರೆ ದಾನಿಗಳು ಹಿಡ್ಕೊಂಡು ಬುಕ್ಸ್, ಬಟ್ಟೆ ಯಾರು ಡೊನೇಟ್ ಮಾಡ್ತಾರೆ ಅಂತವ್ರನ್ನ ಹಿಡ್ಕೊಂಡು ಬೇರೆಯವ್ರನ್ನ ಹಿಡ್ಕೊಂಡು ಕೈಯಾಗ ಎಷ್ಟಾಗ್ತದ ಅಷ್ಟು ಕಲೆಕ್ಟ್ ಸಹಾಯ ಮಾಡಿದ್ವಿ. ಸರ್ ಈಗ 3 ವರ್ಷ ಅವಧಿಯಲ್ಲಿ ಇಷ್ಟೆಲ್ಲ ಅಭಿವೃದ್ಧಿ ಕಾರ್ಯಗಳು ಮಾಡಿದ್ದೀರಾ. ತಮ್ಗೆ ಉಳಿದಿರುವಂಥ ಅವಧಿಯಲ್ಲಿ ಇನ್ನೂ 1 ವರ್ಷ ಅವಧಿ ಇದೆ ಇಬ್ರಿಗೂ ಕೂಡ. ಈ 1 ವರ್ಷ ಅವಧಿಯಲ್ಲಿ ಯಾವ ರೀತಿಯಂತ ಒಂದು ಬದಲಾವಣೆ ತರಬೇಕು ಅಂತ ಅನ್ಕೊಂಡಿದ್ದೀರಿ ತಮ್ಮ ಗ್ರಾಮನ ಸ್ವಲ್ಪ ಸ್ವಚ್ಛವಾಗಿ ಚೆನ್ನಾಗಿ ಮಾಡಬೇಕು. ಇನ್ನು 1 ವರ್ಷದಲ್ಲಿ ಇರೋ ಕೆಲಸವೆಲ್ಲ ಮುಗಿಸ್ಬೇಕು ಅಂತ ಅನ್ಕೊಂಡು. ಗೌರ್ಮೆಂಟ್ ಸೌಲಭ್ಯಗಳು ನಮ್ಗೆ ಬರ್ತಾ ಇಲ್ಲ. ಈಗ ಶೌಚಾಲಯಗಳು ಮೊನ್ನೆ ನಮ್ಮ ಯುವ ಸಾಹೇಬ್ರಿಗನ ಬಂದು ಒಂದು 50 ಆಗಲೇ ಆಗ್ಬೇಕು ನಿಮ್ಮೂರ್ನಾಗ ಅಂತಂದು ಹೇಳಿದ್ರು. ಎಲ್ಲ ಇನ್ನೊಂದು ಅಮೌಂಟ್ಗಳೇ ಬರೋಲ್ಲ ಮಾಡ್ಸಕ್ಕೆ ಅವ್ರಿಗೆ ಹಣನೇ ಕೊಡು. ಹಿಂದಿನೂ ಕೆಲವು ಬ್ಯಾಲೆನ್ಸ್ಗಳೈತೆ. ಯಾವುದು ಸರ್? ಯಾವುದು ಬ್ಯಾಲೆನ್ಸ್ ಇರುವಂಥದ್ದು? ಶೌಚಾಲಯಗಳು ಎಷ್ಟು ಬ್ಯಾಲೆನ್ಸ್ಗಳಿವೆ ಸರ್? ಒಂದು 50 ಇರಬೇಕು. 50 ಚಿಲ್ಲರೆ ಅಮೌಂಟ್ ಬರಲಿಲ್ಲ ಗೌರ್ಮೆಂಟ್ನಿಂದ ಅಂತ ನಮ್ಮ ಅಧಿಕಾರಿಗಳು ಹೇಳ್ತಾವ್ರೆ. ಈಗ ಅದನ್ನು ಪೂರೈಸಬೇಕು ಅಂತ ಪೂರೈಸಿ 2 ವರ್ಷ ಆಗೈತೆ. 2 ವರ್ಷ ಅವ್ರಿಗೆ ದುಡ್ಡು ಕೊಟ್ಟಿಲ್ಲ, ಅಮೌಂಟ್ ಕೊಟ್ಟಿಲ್ಲ. ನಾವು CO ಎಲ್ಲಾರನ್ನೂ ಕೇಳಿದ್ವಿ. ಈಗ ಇವತ್ತು ಬರ್ತಾಯಿದೆ, ನಾಳೆ ಬರ್ತಾಯಿದೆ.
ನರೇಗಾನಲ್ಲಿ ಈಗ ಮಾಡ್ರಿ 9,200 ರೂಪಾಯಿ ಅರ್ಜೆಂಟ್ ಕೊಡ್ತೀವಿ ಅಂತ ಹೇಳ್ತಾರೆ. ನರೇಗಾನಲ್ಲಿ ಮಾಡೋಕೆ ಅದೇನಾಗೈತೆ ಅಂದರೆ ಹಿಂದೆ ಮಾಡಿರೋದೇ ಕೊಡ್ತಾ ಇಲ್ಲ. ಬೇರೆಯವ್ರಿಗೆ ಜನಗಳಿಗೆ ಹೇಳಿದ್ರೆ ಹಿಂದೆ ಕೊಟ್ಟಿರೋವೇ ಮಾಡಿರೋ ಕೊಡ್ತಾ ಇಲ್ಲ. ಇದು ಯಾವ ಗ್ಯಾರಂಟಿ ಅಂತ ಫಸ್ಟ್ ಅವ್ ಕೊಡ್ರಿ ಈಗ ಮಾಡ್ತೀವಿ. ನಮ್ಗೆ ಮತ ಹಾಕಿರೋರು ಹೌದು ಕೇಳ್ತಾರೆ ಊರ್ನಾಗ. ಇಲ್ಲ ನೀವು ಸರ್ಕಾರದ್ದು ಕಳಿಸಿರ್ಬೋದು, ನೀವು ಕೊಡ್ತಾ ಇಲ್ಲ, ನೀವು ಪಂಚಾಯತಿಯವರು ನೀವು ನಂಬರ್ಗಳೇನೋ ಮಾತಾಡ್ಕೊಂಡಿದ್ದೆ ಅಂತ ಜನಗಳು ಹೇಳ್ತಾರೆ. ಸರ್ಕಾರ ಕೊಟ್ಟಿದ್ರೆ ನಾವು ಮಾಡ್ಕೊತಾ ಇರಲಿಲ್ಲ, ಅವತ್ತೇ ಇಶ್ಯೂ ಮಾಡ್ತಾ ಇದ್ವಿ. ಸರ್ ಈಗ ನೀವು ರಾಜಕೀಯಕ್ಕೆ ಬರೋಕ್ಕೆ ಗುರುಗಳು ಅಂತ ಯಾರು ಇದ್ದಾರಾ ಸರ್? ನಮ್ಗೆ ಬೆನ್ನೆಲುಬು ಸ್ಫೂರ್ತಿ ನಮಗೆ ಬಚ್ಚಗೌಡರು, ಆಮೇಲೆ ಚನ್ನಬೈರೇಗೌಡರು ಅಂತ. ಈ ಸಂದರ್ಭದಲ್ಲಿ ಅವ್ರಿಬ್ರಿಗೂ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಈ ಸಂದರ್ಭದಲ್ಲಿ ಅವ್ರಿಗೆ ಒಳ್ಳೆಯ ಧನ್ಯವಾದಗಳು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ತಾವು ಸರ್ ತಮ್ಗೆ ಯಾರು ರಾಜಕೀಯ ಗುರುಗಳು ಅಂತ ಇದ್ದಾರಾ? ಅವರೇನಾ? ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಅವ್ರ ತಂದೆ ಕಾಲದಾಗಿನಿಂದನೂ ಅವರೇ. ಅವರೇ ಸ್ಫೂರ್ತಿ. KP ಪಿಳ್ಳಪ್ಪನವ್ರ ಕಾಲದಿಂದ ಅವರು ನೋಡಲ್ವೇ ಅಲ್ಲಿದ್ದಾರೆ ಅವರು. ಅವ್ರಿಗೂ ನಾವು ದುಡಿದಿದ್ದೀವಿ, ನಮಗೂ ಅವ್ರ ಎಲ್ಲ ಬುದ್ಧಿ ಅವರೇ ನಮ್ಗೆ ಕೊಡೋದು. ಸರ್ ನೀವು ವ್ಯವಸಾಯ ಮಾಡ್ತಿದ್ದಂಥವ್ರು ರಾಜಕೀಯಕ್ಕೆ ಬರ್ಬೇಕು ಅಂತ ಯಾವ ರೀತಿ ಒಲವು ಮೂಡ್ತು ಸರ್ ತಮಗೆ? ಊರಿನ ಜನ ಕಾಯಿಸ್ಬಿಟ್ಟು ತಗೊಂಡು. ತಾವು ಸರ್ ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿದವರು ಸರ್, ನಾನು ಬಿಸ್ನೆಸ್ ಮಾಡ್ತಾ ಇದ್ದೆ. ಇವರೇ ಪಿಳ್ಳಪ್ಪನವ್ರ ಮಗ ಅವರು. ನಮ್ಮ ತಾತನವ್ರ ಕಾಲದಿಂದ ಅವ್ರ ಪಾರ್ಟಿನಾಗೆ ಇದ್ರು. ಅವ್ರನ್ನ ಬೆಳೆಸ್ಕೊಂಡಾದ್ಮೇಲೆ ನಾವು ಸ್ವಲ್ಪ ಇದಾದ್ಮೇಲೆ ನಮ್ಮನ್ನು ಸೇರಿಸ್ಕೊಂಡ್ರು. ನಮ್ಮ ಜೊತೆಲಿ ಇರಬೇಕು, ನೀವು ಎಲ್ಲ ಹೋಗ್ಬಾರ್ದು ಅಂತ ಅವ್ರ ಜೊತೆಯಲ್ಲೇ ಒಟ್ಟಾಗಿ ಬರ್ತಾ ಇದೆ. ಆಮೇಲೆ ಒಂದು 8 ವರ್ಷ ಹಿಂದೆ ಅವರು ಸ್ಕೂಲ್ನಲ್ಲಿ ಸ್ಕೂಲು ಅಧ್ಯಕ್ಷರಾಗಿ ಮಾಡಿದ್ರು. SDMC ಅಧ್ಯಕ್ಷರಾಗಿ ಮಾಡಿದ್ರು. ಅಲ್ಲೊಂದು ನಾನು 6 ವರ್ಷ ಕೆಲಸ ಮಾಡಿದೆ. ಅಲ್ಲಿ ಮಾಡಿದ್ಮೇಲೆ ಆಮೇಲೆ ಪಂಚಾಯತಿಗೆ ಬಂದೆ. ಕೇಳಿದ್ರು ನಿಂತ್ಕೊಂತಿ ಅಂತ, ನಿಮ್ಮ ತಾತನವ್ರ ಕಾಲದಿಂದ ಇದ್ದಾರೆ, ನೀವು ಒಳ್ಳೆ ಹೆಸರೈತೆ ನಿಂತ್ಕೊಳ್ರಿ, ಜನಗಳು ಓಟ್ ಹಾಕ್ತಾರೆ ಅಂತ. ಜನಗಳು ಹಂಗೆ ಅಭಿಮಾನ ಆಯಿತು, ಓಟ್ ಹಾಕಿದ್ರು, ಗೆಲ್ಲಿಸಿದ್ರು. ಅದೇ ಥರ ನಡ್ಸ್ಕೊಂಡ್ಬರ್ತಾಯಿದ್ವಿ. ಸರ್ ನೀವು ಈ ಸ್ಥಾನಕ್ಕೆ ಬರ್ಬೇಕಾದ್ರೆ ನಿಮ್ಮ ಗ್ರಾಮದ ಪ್ರತಿಯೊಬ್ಬ ಜನತೆಯೂ ಕಾರಣ. ಹೌದು, ಅವರ ಅತ್ಯಮೂಲ್ಯವಾದ ಮತಗಳನ್ನ ನಿಮ್ಮ ಮೊದಲನೇ ಬಾರಿ ಒಬ್ಬ ಪಂಚಾಯತ್ ಸದಸ್ಯರಾಗಿ ಆಯ್ಕೆ ಮಾಡಿದ್ದಾರೆ ಇಬ್ರು ಕೂಡ. ಈ ಸಂದರ್ಭದಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನಿಮ್ಮ ಗ್ರಾಮದ ಜನತೆಗೆ? ಎಲ್ಲರಿಗೂ ನಾವು ಅಭಿಮಾನಿಗಳು ಚೆನ್ನಾಗಿದ್ದಾರೆ, ನಮ್ಗೆ ಒಟ್ಟಾರೆ ಕೆಲಸ ಮಾಡಿಕೊಟ್ಟಿದ್ದಾರೆ, ನಮ್ಮನ್ನು ಆಯ್ಕೆ ಮಾಡಿ ಕಳಿಸಿದ್ದಾರೆ. ಅದೇ ಥರ ಅವ್ರಿಗೂ ನಮ್ಮ ಕಷ್ಟ ಸುಖ ಉಳಿಸ್ಕೊಂಡು ನಾವು ಕೆಲಸ ಮಾಡಿಕೊಡ್ಬೇಕು ಅಂತ ಒಟ್ಟಿನಲ್ಲಿ ಆ ಜನರಿಗೆ ಒಂದು ಮೂಲಭೂತ ಸೌಕರ್ಯನ ಕಲ್ಪಿಸ್ತಾ ಮಾಡ್ತಾ ಇದ್ವಿ. ಕೆಲಸ ಮಾಡೋದ್ರ ಮೂಲಕ ಒಂದು ಅಭಿನಂದನೆ ಸಲ್ಲಿಸಕ್ಕೆ ಇಷ್ಟಪಡ್ತೀರಾ? ಹೌದು ಸರ್. ಓಕೆ ಸರ್, ಇದೇ ರೀತಿ ಒಂದು ರಾಜಕೀಯದಲ್ಲಿ ಬೆಳಿಬೋದು ಅಂತ ಅನ್ಕೊಂಡಿದ್ರೆ ಸರ್, ಒಂದು ತಾಲೂಕು ಮಟ್ಟದಲ್ಲಿ ಆಗ್ಬೋದು, ಜಿಲ್ಲಾ ಮಟ್ಟದಲ್ಲಿ ಆಗ್ಬೋದು, ಇಬ್ರು ಕೂಡ ನೋಡೋಣ. ದೇವರವ್ರೆ, ನಾವು ಮಾಡೋ ಪ್ರಯತ್ನ ಮಾಡ್ತಾ ಇರ್ತೀವಿ. ಮುಂದೆ ಆಸೆ ಇರ್ತದೆ, ಆಸೆ ತಗ್ಗಾಟಾಗಿ ನಾವು ಬೆಳೆಸ್ಕೊಂಡು ಹೋಗೋಣ. ಓಕೆ ಸರ್, ಇದೇ ರೀತಿ ಒಂದು ರಾಜಕೀಯದಲ್ಲಿ ಬೆಳೀತಾರೆ ಅಂತ ಹೇಳ್ತಾ ಇಷ್ಟು ಕಾಲ ನಮ್ಮ ಮಾತಾಡಿದ್ದಕ್ಕೆ ಧನ್ಯವಾದಗಳು ಸರ್. ಸರಿ ಸರಿ.